ಕನ್ನಡಿಗನೇ ಮೇಲುಗೈ ಅಂತ ಮಾತಾಡ್ತೀವಿ, ಆದ್ರೆ ಮರಾಠಿ ಮಾತನಾಡಬೇಕು ಅಂತ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿದೆ. ಮರಾಠಿ ಮಾತನಾಡುವಂತೆ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್. 3 ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 14 ದಿನ ನ್ಯಾಯಾಂಗ ಬಂಧನವನ್ನ ಬೆಳಗಾವಿ ಕೋರ್ಟ್ ವಿಧಿಸಿರೋದು. 3 ಆರೋಪಿಗಳು ಹಿಂಡಲಗ ಜೈಲ್ಗೆ ಶಿಫ್ಟ್ ಕೂಡ ಮಾಡಲಾಗಿದೆ. 3 ಆರೋಪಿಗಳನ್ನ ಮಾರಿಹಾಳ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀವಿ, ಆದರೆ ಕರ್ನಾಟಕದಲ್ಲಿ ಯಾವ ರೀತಿಯ ಶೋಷಣೆ ನಡೀತಾ ಇದೆ ಅಂತ ಹೇಳಿದ್ರೆ, ಕಂಡಕ್ಟರ್ ಮಿನಿಮಮ್ ಸೆನ್ಸ್ ಕಂಡಕ್ಟರು ಯಾವ ಭಾಷೆಯನ್ನ, ಅದರಲ್ಲೂ ಕೂಡ KSRTC ಬಸ್ನಲ್ಲಿ ಯಾವ ಭಾಷೆ ಮಾತಾಡ್ತಾರೆ, ಕನ್ನಡವನ್ನೇ ಮಾತಾಡ್ತಾರೆ. ಆದರೆ ಈ ಮರಾಠಿಗರಿದಾರಲ್ಲ, ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ. ಇನ್ನು 3 ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನ ಕೂಡ ವಿಧಿಸಲಾಗಿದೆ. ಹಾಗೆ 3 ಆರೋಪಿಗಳನ್ನ ಮಾರಿಹಾಳ ಪೊಲೀಸರು ಜೈಲಿಗೆ ಕೂಡ ಅಟ್ಟಿದ್ದಾರೆ. ಈ ಶೋಷಣೆ, ಈ ಒಂದು ಅದಕ್ಕೇನು ಹೇಳ್ತಾರೆ, ಹಲ್ಲೆಗಳು ನಡೆಸೋದು, ಕನ್ನಡವನ್ನ ಮಾತಾಡಿದ್ರೆ ಮಾತಾಡೋಗಿಲ್ಲ, ನಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ ಅದು ಮಾತಾಡಬೇಕು ಅಂತ ಏನು ಶೋಷಣೆ ಮಾಡ್ತಾರಲ್ಲ, ಅದೆಲ್ಲ ನಿಲ್ಲಬೇಕು. KSRTCಯಲ್ಲಿ, ಕರ್ನಾಟಕ ಸಾರಿಗೆಯಲ್ಲಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಸಾರ್ವಜನಿಕ ಆಸ್ತಿಗಳಲ್ಲಿ ಕನ್ನಡವೇ ಮಾತನಾಡ್ತಾರೆ. ಇಷ್ಟ ಬಂದ ರೀತಿಯಲ್ಲಿ ದಬ್ಬಾಳಿಕೆಗಳನ್ನ ಮಾಡೋದು, ಶೋಷಣೆ ಮಾಡೋದು ನಿಲ್ಲಬೇಕು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕಂಡಕ್ಟರ್ಗೆ ಹಲ್ಲೆ ಮಾಡಿರೋದು, ಜೊತೆಗೆ ಅವರು ಚಿಕಿತ್ಸೆಯನ್ನು ಕೂಡ ಪಡಿತಾ ಇರೋದು.